ಹಾಯ್ ಹಲೋ ಅಜ್ಜಿ ನೋಡಿ ಇಲ್ಲಿ ಬೆಳ್ಕ ಥೂ ಇಂಟ್ರೋ ಕೊಡೋಕ್ಕಾಗ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಿಗ್ಗೆ ಎದ್ದು ವಾಕಿಂಗ್ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವ್ಲಾಗ್. ಎದ್ದ ತಕ್ಷಣ ಇವತ್ತು ಒಂದು ಸ್ವಲ್ಪ ಏನಾದರೂ ಆ್ಯಡ್ ಆನ್ ಮಾಡೋಣ ಅಂತ ನೋಡೋಣ. ಡಿಫ್ರೆಂಟ್ ಕಂಟೆಂಟ್ ಮಾಡೋಣ ಅಂದ್ಕೊಳ್ತೀನಿ ಗೈಸ್, ಅಂದರೆ ವ್ಲಾಗಿಗೆ. ಬಟ್ ಡೈಲಿ ಆಫೀಸಿಗೆ ಹೋಗಬೇಕು, ವಾರದಲ್ಲಿ ಒಂದಿನ ರಜೆ ಇರುತ್ತೆ. ಎಲ್ಲಿ ಕಂಟೆಂಟ್ ಮಾಡೋದೆಲ್ಲ ಆಫೀಸಲ್ಲೇ ಮಾಡ್ಬೇಕಂತ ಅಷ್ಟೆ. ಬೆಳಿಗ್ಗೆ ರೋಡ್ ಎಷ್ಟು ಪೀಸ್ ಆಗಿತ್ತೆ ನೋಡಿ. ಬೆಳಿಗ್ಗೆ ತುಂಬ ಜನ ಪಾರ್ಕಿಗೆ ಬಂದ್ಬಿಟ್ಟಾರೆ ಗೈಸ್. ಎಷ್ಟು ಜನ ಜಾಸ್ತಿ ನಾನು ನೋಡಿದ್ದಿಲ್ಲ ಪಾರ್ಕಲ್ಲಿ. ನಾನೇನಾದರೂ ವ್ಲಾಗ್ ಮಾಡ್ತೀನಿ ಅಂತ ಬಂದ್ಬಿಟ್ರೆ ಎಲ್ಲರೂ ಏನು ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಹೋಗ್ಲಿ ಬಿಡಿ, ಸಾಕು ಪ್ರಾಣಿಗಳಿಗೆ ಪ್ರವೇಶವಿಲ್ಲ, ಬೀದಿ ನಾಯಿಗೆ ಪ್ರವೇಶ ಐತಾ? ಪಾರ್ಕಲ್ಲಿ ಇಂಥ ಒಬ್ಬರು ನೋಡ್ತೀರ, ಫೋನಲ್ಲಿ ಮಾತಾಡ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಹೋಗೋದು. ಹೌದಾ ಇಲ್ವಾ? ಕರೆಕ್ಟಾಗಿ ಹೇಳಿ. ಎಲ್ಲ ಪಾರ್ಕಲ್ಲೂ ಇಂಥವ್ರೊಬ್ರು ಸಿಗ್ತಾರೆ, ಜೋರಾಗಿ ಮಾತಾಡ್ಕೊಂಡು ಫೋನಲ್ಲಿ ಒಂದು ಕೈಯಲ್ಲಿ ವಾಟರ್ ಬಾಟ್ಲು ಏನೋ ಇಟ್ಕೊಂಡು ಜೋರಾಗಿ ನಡ್ಕೋತಿರ್ತಾರೆ ಫಾಸ್ಟಾಗಿ. ನಾನು ತುಂಬ ನಾನು ಹೋಗೋ ಪಾರ್ಕಿಗೆಲ್ಲ ಇದೇ ಥರ ಸಿಗ್ತಾರಪ್ಪ. ವಿಚಿತ್ರ ಮನುಷ್ಯರು ಸಿಗ್ತಾರೆ ಮಾತ್ರ. ಒಂದು ಬ್ಲರ್ ಬರುತ್ತೆ, ಸಿಟ್ಟು ಬರುತ್ತೆ ಗೈಸ್. ತೆಗೆದು ಹಿಂಗೆ ಎದ್ದ ತಕ್ಷಣ ಒಳಗೆ ಮಾಡಿದೆ ಕಂಟೆಂಟ್ ಯೋಚನೆ ಮಾಡಿದೆ. ಅವನ ಅಜ್ಜಿ ಮರ್ತೇ ಹೋಯ್ತು ಕಂಟೆಂಟ್ ಏನು ಹೇಳೋದು ಅಂತಾನೆ. ಹೋಗಪ್ಪ, ಸೊ ವಯಸ್ಸಾಯ್ತು ಬೇರೆ, ಮೊದಲೇ ಮರು ಜಾಸ್ತಿ. ಅದರಲ್ಲಿ ಈ ಕ್ಯಾಮ್ರಾ ಹಿಂಗೆ ಮುಂಚೆ ಕೊಟ್ಟರೆ ಹಿಂಗೆ ವ್ಲಾಗ್ ಮಾಡೋದು. ನಾನು ಫೋನೇ ಶತ್ರು ಅಂತ ವ್ಲಾಗ್ ಪಡ್ಬೇಡ ಅಂತ. ಹೋಗಪ್ಪ, ವಾಕಿಂಗ್ ಆಯಿತು, ಮುಖ ತೊಳೆದು ಡೈರೆಕ್ಟು ನೋಡಿ, ಮುಖ ತೊಳೆದು ಶಿಸ್ತು ಫ್ರೆಶ್ ಅಪ್ ಆಗಿ ಆಫೀಸಿಗೆ ಹೋಗ್ಬೇಕು. ಅಲ್ಲಿ ನಮ್ಮ ಕೊಲಿಗೆ ಒಂದು 4 ಹೆಡ್ಶಾಟ್ ಹಾಕ್ಬೇಕು ಇವತ್ತು. ಆ ಕಡೆ ಹೋಗ್ತಾ ಇದ್ದೀನಿ ಆಫೀಸಿಗೆ ಗೈಸ್. ಏನೋ ಬಿಟ್ಟು ಬಂದೆ ಅಂತ ಅಂದ್ಕೊಂಡೆ. ಏನು ಬಿಟ್ಟು ಬಂದೆ ಅಂತ ಯೋಚನೆ ಮಾಡಿದಾಗ ಚಾರ್ಜರ್ ಬಿಟ್ಟು ಬಂದಿದ್ದೀನಿ. 30% ಐತೆ, ರೂಮಲ್ಲಿ ಕರೆಂಟ್ ಇರಲಿಲ್ಲ ಬರುವಾಗ. ಇವತ್ತು ಬೇರೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಚಾರ್ಜ್ ಬೇರೆ ಇಲ್ಲ. ಮ್ಯಾನೇಜರಿಗೆ ಫೋನ್ ಮಾಡಿ, ಅವ್ರದ್ದು ಐಫೋನ್ ಅಲ್ವಾ, ಆಮೇಲೆ ಚಾರ್ಜರ್ ತೊಗೊಬನ್ನಿ ಅಂತ ಹೇಳೋದು. ನೋಡೋಣ. ಸೊ ಅಜ್ಜಿ ಈ ವಯಸ್ಸಿಗೆ ಇಷ್ಟು ಮರವಾದರೆ ಇನ್ನು ವಯಸ್ಸಾದ್ಮೇಲೆ ಏನು ಕತೆ ನಂದು ಅಂತ ನನಗೆ ಅಂತೂ ಗೊತ್ತಿಲ್ಲಪ್ಪ. ಸೊ ಹೊರಗಡೆ ವ್ಲಾಗ್ ಮಾಡೋಕ್ಕೇನಿಲ್ಲ ಗೈಸ್. ನಾನು ಮೈಕ್ ಒಂದು ಆರ್ಡ್ರ್ ಮಾಡಿದ್ದೆ, ಅವನ ಅಜ್ಜಿ ವರ್ಕೇ ಆಗ್ತಾಯಿಲ್ಲ. ಅದು ಹೊರಗಡೆ ಸೌಂಡ್ ಬೇರೆ ಕೇಳಿಸುತ್ತೆ, ಮಾತಾಡಿದಷ್ಟು ಕೇಳಿಸಲ್ಲ. ಇನ್ನೇನು ಮಾಡಲಿ, ಕೋರ್ಸ್ ಇಂಟರ್ವ್ಯೂ ಅನ್ಸುತ್ತೆ. ಹೆದರ್ಕೋಬೇಕು ಯಾರಾದ್ರೂ. ಕಾಲು ನೋಡಿ ಹೆಂಗೆ ಬಿದ್ದೈತೆ ಆಟೋಯಿಂದ ಹೊರಗಡೆ. ನಮಸ್ತೆ ಸರ್. ಅಣ್ಣ ಏನು ಮಾಡ್ತಾವನೋ ಒಳಗಡೆ ಮಲ್ಕೊಂಡ ನೆಮ್ಮದಿಯಾಗಿ 2 ಕಾಲು ಹೊರಗಡೆ ಹಾಕಂದ. ನೋಡಿ ಅಲ್ಲಿ ನೋಡಿ, ಏನು ಕತೆ. ಅಣ್ಣಂದೇ ಆರಾಮ್ ಜೀವನ. ಬೆಳಿಗ್ಗೆ ನಾವು ಓಡಬೇಕು. ಹೋಗೋಣ ಆಫೀಸ್ ಒಳಗಡೆ ಹೋಗೋಣ. ಏನು ಗೈಸ್, ಚಾರ್ಜರ್ ತಂದಿತ್ತಿಲ್ಲ ಪುಣ್ಯಕ್ಕೆ. ಕೇಬಲ್ ಆರು ಕೊಟ್ಟಿದ್ದಾರೆ ಲ್ಯಾಪ್ಟಾಪಿಗೆ ಚಾರ್ಜ್ ಹಾಕೊಳ್ಳೋಕೆ. ನಿಂದು ತಾಯಿ ಗುಣ ರೀ, ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ಚಾರ್ಜರ್ ತಂದಿಲ್ಲ, ಇವ್ರ ಕೇಬಲ್ ವರ್ಕ್ ಆಗ್ತಿಲ್ಲ. ಎಲ್ಲಿದೆ ಕೇಬಲ್? ಫಸ್ಟ್ ಆಫ್ ಆಲ್ ಎಲ್ಲೋಯ್ತ್ರಿ? ತೆಗೆದಿಟ್ಕೊಂಡ್ರಾ? ಅದಕ್ಕೆ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡ್ತಾ ಇದ್ವಿ ಕೇಬಲ್. 105 rupees. 105 ಆರ್ಡ್ರ್ ಮಾಡಿ. ಚಾರ್ಜರ್ ತಂದಿಲ್ಲ ಅಂತ ಆರ್ಡ್ರ್ ಮಾಡಂಗೆ ಆಗೋಯ್ತೆ. ಮೊದಲೇ ಬಸ್ ಚಾರ್ಜಿಗೂ ದುಡ್ಡಿಲ್ಲ ಅಂಥದ್ರಲ್ಲಿ ಇಲ್ಲಿ ಕೇಬಲ್ ಆರ್ಡ್ರ್ ಮಾಡ್ಕೊಂಡು ಆಗಯ ಓಪನ್ ಕರೋ ಜಿ. ಓಪನ್ ಮಾಡಿ ಅದನ್ನೇನು ಎಲ್ಲ ಬಂತು. ಒಂದು ಏನಕ್ಕೋಸ್ಕರ ತೆಗೆಸ್ಕೊಂಡಿರೋದು ಇದನ್ನು. ಲಂಚ್ ಟೈಮ್ ಆಯಿತು, ಲೆಟ್ಸ್ ಗೋ ಟು ಲಂಚ್ ಬ್ರೇಕ್. ಏನೇ
ಉಗಿತವ್ರೆ ನನಗೆ ಸ್ಟಾರ್ಟ್ ಮಾಡೋದಪ್ಪ ವ್ಲಾಗು ಮತ್ತೆ ಅಂತ. ಲಂಚ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಹೇಳ್ರಿ. ಲಂಚ್ ಮಾಡಿ ಎಲ್ಲಾರು. ಟೈಮ್ ಆಯ್ತು, ಟೈಮ್ ಕರೆಕ್ಟಾಗಿ ಊಟ ಮಾಡಿ ಎಲ್ಲಾರು. ಅಷ್ಟೇ, ಊಟ ಇಸ್ ಇಂಪಾರ್ಟೆಂಟ್. ಊಟ ಮಾಡಿ ನಮ್ದೊಂದು ಮೌಂಟೇನ್ ಡ್ಯೂ, ಇವ್ರದ್ದೊಂದು ಏನ್ರಿ ಅದು 7 ಅಪ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏನೆಷ್ಟು 4:04 ಅಪ್ಪ ನೋಡಿ 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 ಬೇಜಾರಾಗೋಯ್ತು. ಹೊರಗಡೆ ಒಂದು ವಾಕ್ ಹೋಗೋಣ ಅಂದ್ರೆ ಬೆಳಿಗ್ಗೆ 10 ಗಂಟೆ ಬರೋನು 11 ಗಂಟೆ ಬಂದ್ರು ಯಾವ ನನ್ನ ಮಗನು ಕೇಳಲ್ಲ. 5 ಗಂಟೆಗೆ ಹೋಗ್ಬೇಕಾಗಿರೋನು 3 ಗಂಟೆಗೆ ಎದ್ದೋದ್ರು ಯಾರು ಕೇಳಲ್ಲ. ಇದ್ರ ಮಧ್ಯೆ 4 ಸಲ ಟೀಗೆ ಕಾಫಿಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರು ಅರ್ಧ ಗಂಟೆ 2 ಅವರ್ ಎಗ್ರೋಯ್ತು. ಸಾಲ್ದಿದ್ದಕ್ಕೆ 1 ಅವರ್ ಲಂಚ್ ಬ್ರೇಕ್. ನನ್ನ ಕೊಲಿಗ್ ಅವ್ರು ತುಂಬ ಬ್ಯುಸಿ. ನಾನು ನಿಜ ಹೇಳ್ತೀನಿ, ನಾನು ಆಫೀಸಲ್ಲಿ ನಾನು ವರ್ಕ್ ಮಾಡಿದ್ರೆ ಅದ್ರ ಪರವಾಗಿಲ್ಲ. ನಮ್ಮ ಕೊಲಿಗವ್ರು ಒಬಿಡಿಯೆಂಟ್ ಎಷ್ಟಂದ್ರೆ ಅವ್ರು ನಂಗೆ ಹೇಳ್ತಾರೆ ಮಾಡು ಅಂತ. ಹೌದಲ್ವೇನ್ರಿ? ಮನ್ಸು ಒಪ್ಪತ್ತೈದು ನೋಡಿ ನೋಡಿ ಲ್ಯಾಪ್ಟಾಪ್ ತಲೆ ನೋತೈತೆ. ಬನ್ನಿ ಹೊರಗಡೆ ಹೋಗೋಣ, ಒಂದು ವಾಕ್ ಮಾಡ್ಕೊಂಡು ಬರೋಣ. ನನ್ಗೆ ಏನ್ ಗೊತ್ತಾ, ಇವಾಗ ತಮ್ನೇಲ್ ಏನ್ ಹಾಕ್ಲಿ ಅಂತ ಗೊತ್ತಾಗ್ತಿಲ್ಲ ಬ್ರೋ. ತಮ್ನೇಲ್ ಏನ್ ಹಾಕ್ಲಿ ಇವಾಗ ಅಂತ. ಈ ಮೊನ್ನೆ ಹೆಂಗೋ ಆಫೀಸ್ದು ಫಸ್ಟ್ ಲಾಗಿನ್ ಆಫೀಸ್ ಅಂತ ಹಾಕ್ಬಿಟ್ಟು ಇವಾಗ ತಮ್ನೇಲ್ ಇವತ್ತು ಕಂಟೆಂಟ್ ಏನ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಏನಾದ್ರೂ ದೊಡ್ಡದಾಗ ಆಗುತ್ತೆ ನಮ್ಮ ಆಫೀಸಲ್ಲಿ ಏನೋ ಒಂದು ಆಗುತ್ತೆ, ಅದನ್ನೇ ಕಂಟೆಂಟಾಗ ತಮ್ನೇಲ್ಗೆ ಆ್ಯಡ್ ಮಾಡ್ಬಿಡೋಣ ಅನ್ಕೊಂಡೆ. ನೋಡಿದ್ರೆ ಅಂಥದ್ದೇನಿಲ್ಲ. ಇದೇನಾ ಏನ್ ಕತ್ನಿ? ಮೊನ್ನೆ ನಾನು ಮಿನಿ ಬ್ಲಾಗ್ ಮಾಡೋಕೆ ಬಂದಾಗ ಬ್ರೋ, ಮಿನಿ ಬ್ಲಾಗ್ ಮಾಡ್ತಿರೋ ಟೈಮಲ್ಲಿ ಮಲಗಿತ್ತು ಇದೆ. ಇದನ್ನು ಕಂಟೆಂಟಾಗಿ ಮಾಡ್ಕೊಬಿಟ್ಟಿದ್ದೆ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಏನೋ ಫ್ರೆಂಡ್ ಅಲ್ಲ ನನ್ನ ಫ್ರೆಂಡೇ ಗೊತ್ತಿರೋನು, ಫೋನ್ ಮಾಡಿದ್ದ, ಯೋ ಏನೋ ನಿಮ್ಮ ಆಫೀಸಲ್ಲಿ ನೀನು ಮತ್ತೆ ನಿನ್ನ ಕೊಲಿಗೆ ಇಬ್ಬರೇ ಇರ್ತೀರಾ ಅಂತ, ಯಾವೊಬ್ಬರು ಹುಡುಗಿ ತೋರ್ಸೋ ಅಂತ. ಇದ್ರೆ ತಾನೇ ತೋರ್ಸೋಣ. ಇಲ್ಲಿ ಹೊರಗಡೆ ಬಂದು ಟೀ ಕುಡಿಯೋಕ್ಕೆಲ್ಲ ಬಂದಾಗ ಗ್ಯಾಂಗ್ ಗಟ್ಲೆ ಬರ್ತಾವೆ ಹುಡುಗರು ಎಲ್ಲ ಫ್ರೆಂಡ್. ನಾವು ಅನಾಥ ಮಗುವದೇ ನಾನು, ಜೀವನ ಫುಲ್ಲು ಏನ್ ಮಾಡೋದು. ನೋಡೋಣ, ನಮ್ಮ ಮ್ಯಾನೇಜರಿಗೆ ಮನ್ಸಾಗಿ ಒಳ್ಳೆಯವ್ರನ್ನ ಹೈಯರ್ ಮಾಡಿದ್ರೆ ಅಲ್ವಾ ಮಾಡ್ಲಿ ಸಂತೋಷ. ಮನ್ಸಲ್ಲಿ ಖುಷಿ ನೋಡಿ, ಖುಷಿ ಎಲ್ಲ ಇಲ್ಲ ಮಾಡ್ಲಿ. ನೀವ್ ಹೇಳಿದಕ್ಕೆ ನಾನು ಮಾಡ್ಲಿ ಅಂತ ಅಷ್ಟೇ ಹೊತ್ತು, ನನಗ್ ಖುಷಿ ಅಂತ ನಾನು ಹೇಳಿದಲ್ಲ. ಆಯ್ತಾಯ್ತು, ನೋಡೋಣ ಏನಾಗುತ್ತೆ ಅಂತ. ಬಾಯ್ ಹೇಳ್ರಿ. ಬಾಯ್ ಗುಡ್ ನೈಟ್. ರಾತ್ರಿ 8:30-9 ಗಂಟೆಗೆ ಮಲ್ಕೋಬೇಕು ನೀವು. 8:30-9 ಗಂಟೆಗೆ ಆಯ್ತಾ? ಗುಡ್ ನೈಟ್, ಬಾಯ್ ಗೈಸ್. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಗೈಸ್. ಬೈ ಬಾಯ್.